ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವತ್ತು ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಈ ಪಕ್ಷಕ್ಕೆ 25 ವರ್ಷಗಳು ಇವತ್ತು ಪೂರೈಸಿದೆ ಅಂತ ಹೇಳಿದ್ರೆ ಇದರ ಹಿಂದೆ ದೇವೋದ್ದೇಶಗಳಿದೆ. ಇವತ್ತು ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರನ್ನ ಒಗ್ಗೂಡಿಸಿಕೊಂಡು ಒಂದು ಪಕ್ಷವನ್ನ ಕಟ್ಟಬೇಕು, ಪಕ್ಷವನ್ನ ಸ್ಥಾಪನೆ ಮಾಡಬೇಕು. ಆ ಪಕ್ಷದಲ್ಲಿ ಇವತ್ತು ರಾಜಕೀಯವಾಗಿ ಎಲ್ಲ ವರ್ಗ ಜನರಿಗೂ ಕೂಡ ಒಂದು ಜನ್ಮವನ್ನ ಕೊಡಬೇಕು, ಸಾಮಾಜಿಕವಾಗಿ ಬೆಳೆಸಬೇಕು, ಆರ್ಥಿಕವಾಗಿ ಬೆಳೆಸಬೇಕು, ಈ ಒಂದು ಪಕ್ಷವನ್ನ ಬಲಪಡಿಸಬೇಕು, ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಇವತ್ತು 25 ವರ್ಷಗಳಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಮತ್ತು ಅವರ ಸಮಕಾಲಿಕರು ಎಲ್ಲರೂ ಕೂಡ ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಅಷ್ಟು ಸುಲಭವಲ್ಲ. ನಮ್ಮ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸು ಅವರು 8 ವರ್ಷಗಳ ಕಾಲ ಆಡಳಿತವನ್ನ ಕೊಟ್ಟರು. ಇವತ್ತಿಗೂ ಕೂಡ ದೇವರಾಜ ಅರಸು ಅವರನ್ನ ಹೊಗಳ್ತಾರೆ, ಹಾಡಿ ಹೊಗಳ್ತಾರೆ. ಆದ್ರೆ ದೇವರಾಜ ಅರಸು ಅವರು ಕೂಡ ಅವರ ಒಂದು ಪಕ್ಷ ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಮುನಿಸಿಕೊಂಡು ಪಕ್ಷವನ್ನ ಕಟ್ಟಿದಾಗ ಆ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ದೇವರಾಜ್ ಅಂತ ಒಂದು ಒಳ್ಳೆ ಆಡಳಿತಗಾರರು ದೇವರಾಜ ಅರಸು ಅವರು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂಗಾರಪ್ಪನವರು ಒಂದು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಡಿಯೂರಪ್ಪನವರು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳಿಕ್ ಆಗ್ಲಿಲ್ಲ. ಶ್ರೀರಾಮುಲು ಅವರು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳಕ್ ಆಗ್ಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ಒಂದು ಪಕ್ಷ ಪೂರೈಸಿದೆ ಅಂತ ಹೇಳಿದ್ರೆ ಅದು JDS ಪಕ್ಷ. ಅದಕ್ಕೆ ಕಾರಣಕರ್ತರು ಇವತ್ತು ದೇವೇಗೌಡರು, ಕುಮಾರಣ್ಣವರು, ಅವರ ಸಮಕಾಲಿಕರು, ಅವರ ಜೊತೆಯಲ್ಲಿ ಬೆನ್ನಿಗೆ ಬೆನ್ನು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥವರು ಕಾರಣ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ.